ಸರ್, ಈಗ ದಾವಣಗೆರೆ ಜಿಲ್ಲಾ ಮುಖಂಡರೆಲ್ಲರೂ ಕೂಡ ನೀವು ಡೆಲ್ಲಿಗೆ ಬಂದಿದ್ದೀರಿ. ಏನ್ ವಿಶೇಷ? ಯಾರನ್ನ ಭೇಟಿ ಆಗ್ತಿದ್ದೀರಿ? ರಾಜ್ಯಾಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ನಡೀತಿದಾವ? ರಾಜ್ಯದ ಅಧ್ಯಕ್ಷರು ಆಯ್ಕೆ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಕಳೆದ ಒಂದು ತಿಂಗಳಿಂದ ಭದ್ರಾ ಬಲದಂಡೆ ನಾಲೆ ಸೀಳೆ ಅದರ ಬಗ್ಗೆ ನಾವೆಲ್ಲ ಕಳೆದ ಒಂದು ತಿಂಗಳು ಹೋರಾಟ ಮಾಡ್ತಾ ಬಂದಿವಿ. ಮತ್ತು ಯಾವುದೇ ನಮ್ಮ ಕೇಂದ್ರದ ನಾಯಕರಿಗೆ ಸಮಯವನ್ನು ಕೇಳಿಲ್ಲ. ಖಾಸಗಿ ಕಾರ್ಯಕ್ರಮ ಬಂದಿದ್ದೀವಿ. ಅವಕಾಶ ಸಿಕ್ಕರೆ ಭೇಟಿ ಆಗ್ತೀವಿ. ಯಾರ್ದಾರ ಟೈಮ್ ಕೇಳಿದ್ದೀರಾ? ಇಲ್ಲಿ ಯಾರು ಕೇಳಿಲ್ಲ, ಸಮಯನ ಕೇಳ್ತೀವಿ. ಯಾವ್ಯಾವ ನಾಯಕರನ್ನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೀರಿ? ಇನ್ನೂ ಯಾವುದೇ ಆಲೋಚನೆ ಮಾಡಿಲ್ಲ. ದಿಲ್ಲಿಲಿ ನಾವು ಖಾಸಗಿ ನಿಮಿತ್ತ ಬಂದಿದ್ದೀವಿ. ಸಮಯ ನೋಡಿಕೊಂಡು ಭೇಟಿ ಆಗ್ತೀವಿ. ಈಗ ಚರ್ಚೆ ಏನು ಅಂದ್ರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಅವ್ರ ವಿರುದ್ಧ ಇರೋ ಟೀಮ್ ಈಗಾಗಲೇ ಬಂದು ಡೆಲ್ಲಿಲಿ ಸಾಕಷ್ಟು ಬಾರಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಹೋಗಿದೆ. ಸೊ ಈಗ ನೀವು ಅವ್ರ ಪರವಾಗಿದ್ದೀರಿ, ನೀವು ನಿಮ್ಮ ವಾದ ಮುಂದಿಡ್ತೀರಾ? ಅವ್ರ ಪರ ವಿರೋಧ ಅಂತ ಇಲ್ಲ. ಭಾರತೀಯ ಜನತಾ ಪಾರ್ಟಿಲಿ ಭಿನ್ನಮತ ಇಲ್ಲ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಯಾರ್ಯಾರು ಏನು ಮಾತಾಡ್ತಾರೆ, ಯಾರ್ಯಾರ ಮನಸ್ಸಿನಲ್ಲಿ ನಮಗೆ ಮಾಹಿತಿ ಇಲ್ಲ. ಒಂದು, ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು. ರಾಜ್ಯದ ಅಧ್ಯಕ್ಷರು ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಸಂಘರ್ಷವನ್ನು ಮಾಡ್ತಿದ್ದಾರೆ. ಹಳೆ ಬೇರು ಹೊಸ ಚೀರು ಸೇರಿದ ಮರ ಸೊಬಗು. ಸಾಮರಸ್ಯದಿಂದ ಹಿರಿಯರನ್ನ, ಯುವಕರನ್ನ, ಎಲ್ಲ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ಒಟ್ಟಾಗಿ ಸಂಘಟನೆ ಜೋಡಿಸಿಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಿದ್ದಾರೆ. ಒಬ್ಬ ಯುವಕ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ರು ರಾಷ್ಟ್ರೀಯ ನಾಯಕರು. ಹಾಗಾಗಿ ರಾಜ್ಯದ ಅಧ್ಯಕ್ಷತೆಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಹಿಂದೆ ಪ್ರಹ್ಲಾದ್ ಜೋಶಿ ರಾಜ್ಯ ಅಧ್ಯಕ್ಷ ಆಗಿದ್ರು, ನಳಿನ್ ಕುಮಾರ್ ಕಟೀಲ್ ಆಗಿದ್ರು, ಅವ್ರ ಜೊತೆ ನಾವೆಲ್ಲ ಇದ್ವಿ. ಯಡಿಯೂರಪ್ಪನವರಾಗಿದ್ರು. ಪಾರ್ಟಿ ಅಂದಾಗ ರಾಜ್ಯದ ಅಧ್ಯಕ್ಷರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಅವ್ರ ಜೊತೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಹಾಕಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಮುಂಬರುವ ಲೋಕಲ್ ಬಾಡೀಸ್ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಭಾರತ್ ಮಾತಾಗಿ ಅನ್ನೋದು ಮಾತ್ರ ಗೊತ್ತು. ಇನ್ನ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಿ ಗೊತ್ತು. ಅಂತ ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡಬೇಕು. ಲೋಕಲ್ ಬಾಡೀಸ್ ಚುನಾವಣೆಗೆ ನಾವು ಎಲ್ಲ ರೀತಿ ಸಕಲ ಸಿದ್ಧತೆಯನ್ನು ಮಾಡ್ಕೊತೀವಿ. 2028 ರಾಜ್ಯದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ, ಐಸಿವಾಣೆಯಾಗಿದೆ. ಒಂದು ರೀತಿ ರೋಗಗ್ರಸ್ತ ಕಾಂಗ್ರೆಸ್. ಕುರ್ಚಿ ಕದ ನಡೀತದೆ, ಕಲಹ ನಡೀತದೆ. ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ. ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದರು, ಸುಳ್ಳು ಭರವಸೆಗಳು, ಏನೇನು ಹೇಳ್ಬೇಕು ಎಲ್ಲವೂ ಹೇಳ್ಬಿಟ್ರು, ಅಪಪ್ರಚಾರ ಮಾಡಿದ್ರು. 40% ಪೇ ಸಿಎಂ ಅಂದರು. ಇವತ್ತು ಅವ್ರದ್ದು 80% ಪೇ ಸಿಎಂ. ಕೆಟ್ಟ ಸರ್ಕಾರ. ಇಂಥ ಸರ್ಕಾರ ಜನ ನೋಡಿಲ್ಲ. ಈ ಸರ್ಕಾರದ ವಿರುದ್ಧ ನೋಡಿ ಎಷ್ಟು ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯರು, ಹಿಂದುಳಿದ ವರ್ಗದ ನಾಯಕರು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದರು. 500ನೇ ಕೋಟಿಯ ಟಿಕೆಟ್ ಅನ್ನ ಮಹಿಳೆಯರಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಟಿಕೆಟ್ ಇಶ್ಯೂ ಮಾಡ್ತಾರೆ. ಆದರೆ ರಾಜ್ಯದಲ್ಲಿರೋದು ಕೇವಲ 6.5 ಕೋಟಿ ಜನ. ಅದರಲ್ಲಿ ಮಹಿಳೆಯರು ಶೇಕಡ 50%. ಶೇಕಡ 50% ಅಂದ್ರೆ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಸಾರಿಗೆ ಏನು KSRTC ಬಸ್ಗಳೇ ಇಲ್ಲ. ಕೇವಲ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಮಾತ್ರ ಬಸ್ಸು ಸಂಚಾರ ಮಾಡ್ತವೆ. ಹೆಂಗಾಯ್ತು ಅಂದ್ರೆ 500 ಕೋಟಿ ಎಷ್ಟು ಹಸಿ ಸುಳ್ಳು, ಯುವನಿಧಿ ಸಿಕ್ಕಿಲ್ಲ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಮೂಡಾಗರಣ ಪಾದಯಾತ್ರೆ ಮಾಡಿ ಯಶಸ್ವಿಯಾದರು. ಸೈಟ್ ವಾಪಸ್ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಪತ್ನಿ. ವಾಲ್ಮೀಕಿ ನಿಗಮ ಹಗರಣ, ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಎಂಡದ ಅಂಗಡಿಗೆ ಹೋತು, ಬಂಗಾರದ ಅಂಗಡಿಗೆ ಹೋತು, ಕಾರ್ ಖರೀದಿ ಮಾಡಿದ್ರು. ಲೋಕಸಭೆ ಬಳ್ಳಾರಿಯ ಚುನಾವಣೆಗೆ ಹಣ ಹೋತು. ಅಧಿವೇಶನದ ಒಳಗೆ ಹೊರಗೆ ಹೋರಾಟದ ಪ್ರತಿಫಲ ನಾಗೇಂದ್ರ ತಲೆದಂಡ ಆಯಿತು. ತನಿಖೆ ಆಗ್ತದೆ. ಬಹುಶಃ ಬ್ರಹ್ಮಾಂಡ ಭ್ರಷ್ಟಾಚಾರ, ವರ್ಗಾವಣೆ ಅಗಲದೊರಡೆ ಆಗ್ತದೆ. ಎಲ್ಲಿದೆ ಸರ್ಕಾರ? ಸತ್ತಿದೆ, ಬದುಕಿಲ್ಲ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ, ಭ್ರಷ್ಟಾಚಾರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಮುಖಂಡರು, ನಾಯಕರು ವಿಜೇಂದ್ರ ಅವರ
ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ಸರ್ಕಾರವನ್ನ ರಾಜ್ಯದಲ್ಲಿ 100% ಆಂತರಿಕ ಕಚ್ಚಾಟದಿಂದ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 5 ವರ್ಷಗಳು ಚುನಾವಣೆ ಆದರೆ ಆಂತರಿಕ ಕಚ್ಚಾಟ ಸರ್ಕಾರ ಪತನ ಆಗುತ್ತೆ ಬರೆದಿಟ್ಕೊಳ್ರಿ. ಸೂರ್ಯಚಂದ್ರ ಸತ್ಯನ ಅವರ ಆಂತರಿಕ ಕಚ್ಚಾಟದಿಂದ ಅವ್ರಿಗೆ ಹೇಳಿಕೆಗಳು ಗೊಂದಲಗಳು ಸುರ್ಜೇವಾಲೆ ಅದಕ್ಕೆ ಬರ್ತಾರೆ, ಆಪ್ತ ವಸೂಲಿ ಮಾಡಕ್ ಬರ್ತಾರೆ. ಒಂದ್ಸರಿ ಶಾಸಕರ ಅಭಿಪ್ರಾಯಗಳು, ಇನ್ನೊಂದ್ಸರಿ ಸಚಿವರುಗಳ ಆಮೇಲೆ ಸಿಎಂ ಡಿಸಿಎಂ. ಈಗ ದೇಶದಲ್ಲಿ ಸಂಪದ್ಭರಿತವಾದ ಲೂಟಿ ಆಗ್ತಾರೆ ಇಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಆಪ್ತ ವಸೂಲಿ ಬರ್ತಾರೆ, ಒಂದ್ಸರಿ ಇವ್ರನ್ನ ಎತ್ಕೊಡ್ತಾರೆ, ಒಂದ್ಸರಿ ಇವ್ರನ್ನ ಎತ್ಕೊಡ್ತಾರೆ. ನೋಡಿ ಈಗ ಆಂತರಿಕ ಕಚ್ಚಾಟದಿಂದ ಸಮಾಧಾನ, ಅವರೇನು ಬರೋ ಉದ್ದೇಶ ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಾಧಾನ ಪಡಿಸಕ್ಕೆ. ಆದರೆ ಸುರ್ಜೇವಾಲಾ ಬಂದ ಮೇಲೆ ಬೀದಿ ಜಗಳ ಆಗಿದೆ. ಬಹುಶಃ ಇದೇ ರೀತಿ ಮುಂದುವರೆದ್ರೆ ಚಾಕು ಚೂರು ಹಿಡ್ಕೊಂಡು ಓಡ್ತಾರೆ. ವೀರಪ್ಪ ಮೊಯ್ಲಿ ಕಾಲದಲ್ಲಿ ಕಪ್ಪು ಸಾಸ ಹಿಡ್ಕೊಂಡು ಹೊಡೆದಾಡ್ತಿದ್ರು ಅಧಿವೇಶನ ಮಗಸಾಲೆಯಲ್ಲಿ. ಬರೆದಿಟ್ಕೊಳ್ರಿ, ಇನ್ನು ಸ್ವಲ್ಪ ದಿವಸ ಹೋದ್ರೆ ಚಾಕು ಚೂರು ಹಿಡ್ಕೊಂಡು ಕಾಂಗ್ರೆಸ್ ಅವರು ಹೊಡೆದಾಡ್ತಾರೆ. ದಾವಣಗೆರೆ ಗಲಾಟೆ ತಣ್ಣಗಾಯ್ತಾ? ಎಲ್ಲಿದೆ ಗಲಾಟೆ? ನಿಮ್ ಸಂಧಾನ ಸಭೆ ಆಗಿತ್ತು, ಅವ್ರು ನಿಮ್ಮ ಮೇಲೆ ಆರೋಪ ಮಾಡಿದ್ರು, ಈಗ ತಿರ್ಗಾ ಅವ್ರು ಆರೋಪ ಮಾಡಿದ್ದಾರೆ. ನೋಡೋಣ, ನಾವು ಯಾರ ಮೇಲೆ ಆರೋಪ ಮಾಡಕ್ಕೆ ಇಚ್ಛೆ ಪಡಲ್ಲ. ನಮ್ಮ ಕೇಂದ್ರದ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕೇಂದ್ರದ ಮಾಜಿ ಸಚಿವರಂತ ಡಿ.ವಿ. ಸದಾನಂದಗೌಡರು, ಹಿರಿಯಂತ ಗೋವಿಂದ ಕಾರಜೋಳರವರು ಮತ್ತು ರಾಜ್ಯದ ಅಧ್ಯಕ್ಷರು ಬಂದರು. ನಾವೆಲ್ಲ ಒಟ್ಟಾಗಿ ಬಂದಾಗ ಏನೇ ಸಮಸ್ಯೆಗಳಿದ್ರು ಅವರು ನಮಗೆ 4 ಗೋಡೆ ಮಧ್ಯೆ ಕೆಲವು ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ. ಯಾರ್ಯಾರ ಭಾವನೆ ಯಾರ ಮನಸ್ಸಿನಲ್ಲಿ ಇದೆ, ಯಾರ್ಯಾರು ಏನು ಹೇಳಿಕೆ ಕೊಡ್ತಾರೆ ಬೇಕಾಗಿಲ್ಲ. ಈಗ ಅನಗತ್ಯವಾಗಿ ಹೇಳಿಕೆಗಳು ಕೊಟ್ಟರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲವನ್ನೂ ಗಮನಿಸ್ತಾರೆ. ನಾವು ಅನಗತ್ಯವಾಗಿ ಯಾರ ವಿರುದ್ಧ ದೂರು ಕೊಡೋದಾಗಲಿ ಹೇಳಿಕೆಯನ್ನು ಕೊಡೋದಕ್ಕೆ ಬಂದಿಲ್ಲ. ನಮ್ಮ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬಂದಿವಿ, ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀವಿ ನಮ್ಮ ನಾಯಕರು. ನೀವು ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ರೇಣುಕಾಚಾರ್ಯ ಅವ್ರನ್ನ ಹೊರಗಡೆ ಹಾಕಿ ನೋಟಿಸ್ ಕೊಡಿ ಅಂತ, ಅದೆಲ್ಲ ಆ ಪ್ರಕ್ರಿಯೆ ಆಗಿತ್ತು. ಈಗ ಅವ್ರು ಆರೋಪ ಮಾಡ್ತಾ ಇದ್ದಾರೆ, ನೀವು ಸಮಾಧಾನ ಆಗಿದ್ದೀರಾ? ನೋಡಿ, ಈಗ ಏನೇ ಮಾತಾಡಿದ್ರು 4 ಗೋಡೆ ಮಧ್ಯೆ ನಾವು ಮಾತಾಡ್ತೀವಿ. ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ಕೊಡಕ್ಕೆ ಇಚ್ಛೆ ಪಡಲ್ಲ. ಯಾರು ದಾವಣಗೆರೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಒಂದು ಹೇಳ್ತೀವಿ, ಹುಟ್ಟುಹಬ್ಬ ಸಂಭ್ರಮ ಮಾಡಿಕೊಳ್ಳಬೇಡ. ಆ ಹುಟ್ಟುಹಬ್ಬ ನೆಪದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರನ್ನ ಯಡಿಯೂರಪ್ಪನನ್ನ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವ್ರು ಹುಟ್ಟುಹಬ್ಬ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ, ಅದಕ್ಕೆ ಯಾರ್ದೂ ಇದಿಲ್ಲ. ಆದರೆ ಹುಟ್ಟುಹಬ್ಬ ನೆಪದಲ್ಲಿ ಅನಗತ್ಯವಾಗಿ ನಾಯಕರನ್ನ ಟೀಕೆ ಮಾಡೋದು ತಪ್ಪು. ಅದರೆಲ್ಲ ನಾಯಕರ ಗಮನಕ್ಕೆ ಬಂದಿದೆ, ಕೇಂದ್ರ ನಾಯಕರಿಗೆ ಬಂದಿದೆ. ಕೇಂದ್ರ ನಾಯಕರು ಎಲ್ಲವನ್ನೂ ಗಮನಿಸ್ತಾರೆ. ನೋಡೋಣ, ಕಾದು ನೋಡೋಣ. ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ರೆ ಇವೆಲ್ಲ ಹೇಳ್ತೀರಾ? ನಾವು ಯಾರ ವಿರುದ್ಧ ದೂರು ಕೊಡಕ್ ಬಂದಿಲ್ಲ. ಆಯ್ತು, ವಿಜೇಂದ್ರ ಅವರನ್ನು ಸಮರ್ಥಿಸ್ಕೊತೀರಾ? ಅರೆ, ರಾಜ್ಯದ ಅಧ್ಯಕ್ಷ ಸಮರ್ಥನೆ ಮಾಡ್ಕೊಳ್ಳೋದು, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಳಕ್ಕಾಗತ್ತಾ? ರಾಜ್ಯದ ಅಧ್ಯಕ್ಷ ನಮಗೆ ಅವರು ಒಳ್ಳೆ ಸಂಘಟನೆ ಮಾಡಿದರೆ, ಹೋರಾಟ ಮಾಡ್ತಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಿದ್ದೀವಿ. ನಿಮ್ಮಲ್ಲೂ ಕೂಡ ಭಿನ್ನಮತೀಯ ಚಟುವಟಿಕೆಗಳು ನಡೀತಾ ಇದೆ, ಅದು ಕೂಡ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಪಕ್ಷದ ವೇದಿಕೆಯಲ್ಲಿ ಮಾಡ್ತಿದ್ದಾರೆ, ಅಧ್ಯಕ್ಷರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಬಾಂಗ್ಲಾದೇಶದ ಕೆಲವೊಂದಿಷ್ಟು ಜನರನ್ನ ಗುರುತು ಮಾಡಿ ಅವರನ್ನು ಕೂಡ ವಾಪಸ್ ಕಳಿಸುವಂತ ಪ್ರಯತ್ನಕ್ಕೆ ಬಿಜೆಪಿಯ ಇನ್ನೊಂದು ಬಣ ಮುಂದಾಗಿರುವಂಥದ್ದು. ನೋಡೋಣ, ಇಲ್ಲಿ ಬಣ ಇಲ್ಲ. ಬಿಜೆಪಿ ಯಾರ್ಯಾರಿಗೆ ಯಾವ ಕೆಲಸ ಮಾಡಬೇಕು ಅನ್ಸುತ್ತೋ ಅವ್ರು ಮಾಡ್ಕೊಂತ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ರಾಜ್ಯದ ಅಧ್ಯಕ್ಷರು ಪಾರ್ಟಿ ಸಂಘಟನೆ ಸಾಮರಸ್ಯದಿಂದ ಕಾರ್ಯಕರ್ತರು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯದ ಅಧ್ಯಕ್ಷ ಜೊತೆಗಿದ್ದೀವಿ. ಸರ್, ಈಗ ರೇಣುಕಾಚಾರ್ಯ ಬದಲಾದ್ರ ರೇಣುಕಾಚಾರ್ಯ ಯಾವತ್ತೂ ಒಂದೇ, ಎಲ್ಲಿ ನೋ ಚೇಂಜಸ್. ಈಗ ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕು ಅಂತ ನೀವ್ ಹೇಳ್ತಿದ್ರಿ, ನಿಮ್ಮದೇ ಸಮುದಾಯದ ಕೆಲವು ನಾಯಕರು ಅವರನ್ನು ಕೆಳಗಿಳಿಸಬೇಕು ಅಂತ ಓಡಾಡ್ತಿದ್ದಾರೆ ಡೆಲ್ಲಿಲಿ. ನೋಡೋಣ, ಭಾರತೀಯ ಜನತಾ ಪಾರ್ಟಿ ಒಂದು ವರ್ಗದ ಮೇಲೆ ನಾವು ಅಧಿಕಾರಕ್ಕೆ ಬಂದಿಲ್ಲ. ಯಡಿಯೂರಪ್ಪ ಜಾತ್ಯತೀತ ನಾಯಕ, ವೀರಶೈವ ಲಿಂಗಾಯತರು, OBC, ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗದವರ ಮತದಾರರಿಂದ ಜನಾದೇಶ ಪಡೆದ ಮುಖ್ಯಮಂತ್ರಿ ಆದರೂ ಅವರು ಪ್ರತಿಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ಈ ರಾಜ್ಯ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ. ಒಬ್ಬ ಮಾಸ್ ಲೀಡರ್, ಜನಮೆಚ್ಚಿದ ನಾಯಕ.
ಹಾಗಾಗಿ ಯಡಿಯೂರಪ್ಪನವರ ಮಾರ್ಗದರ್ಶನ ನಾವೆಲ್ಲ ಪಕ್ಷವನ್ನು ಕಟ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.